ಇಂಡಿಯನ್ ಪ್ರೀಮಿಯರ್ ಲೀಗ್ನ ಪ್ರಸ್ತುತ 18ನೇ ಆವೃತ್ತಿಯಲ್ಲಿ ಆಸಕ್ತಿದಾಯಕ ಯುದ್ಧಕ್ಕೆ ವೇದಿಕೆ ಸಜ್ಜಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಇಂದು ಶುಕ್ರವಾರ ಚೆಪಾಕ್ ಕ್ರೀಡಾಂಗಣದಲ್ಲಿ 5 ಬಾರಿಯ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಈ ಎರಡು ತಂಡಗಳ ನಡುವಿನ ಪಂದ್ಯದಲ್ಲಿ ಇದುವರೆಗೆ ಚೆನ್ನೈ ತಂಡ ಸ್ಪಷ್ಟ ಮುನ್ನಡೆ ಸಾಧಿಸಿದೆ. ಆದರೆ ಚೆಪಾಕ್ ಕ್ರೀಡಾಂಗಣದಲ್ಲಿ ಬೆಂಗಳೂರು ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಒಂದೇ ಒಂದು ಮ್ಯಾಚ್ ಗೆದ್ದಿದೆ. ಅದು ಕೂಡ 17 ವರ್ಷಗಳ ಹಿಂದೆ ಲೀಗ್ನ ಆರಂಭದ ಸೀಸನ್ನಲ್ಲಿ, ಅಂದರೆ 2008ರಲ್ಲಿ ಬೆಂಗಳೂರು ತಂಡವು ಚೆನ್ನೈನಲ್ಲಿ ಮೊದಲ ಬಾರಿಗೆ ಜಯಗಳಿಸಿತು. ಅದಾದ ನಂತರ ಆರ್ಸಿಬಿ ಇದುವರೆಗೆ ಆಡಿದ 7 ಪಂದ್ಯಗಳಲ್ಲೂ ಸೋಲನ್ನು ಎದುರಿಸಿದೆ. ಒಟ್ಟಾರೆಯಾಗಿ ಉಭಯ ತಂಡಗಳ ನಡುವೆ ಇಲ್ಲಿಯವರೆಗೆ 33 ಪಂದ್ಯಗಳು ನಡೆದಿದ್ದು, ಅದರಲ್ಲಿ ಚೆನ್ನೈ 22 ಪಂದ್ಯಗಳನ್ನು ಗೆದ್ದಿದ್ದರೆ ಬೆಂಗಳೂರು 11 ಪಂದ್ಯಗಳನ್ನು ಗೆದ್ದಿದೆ. ಚೆನ್ನೈಗೆ ಧೋನಿಯ ಅನುಭವ ಹಾಗೂ ಬೆಂಗಳೂರಿಗೆ ವಿರಾಟ್ ಕೊಹ್ಲಿ ವೇಗವೇ ಪ್ರಮುಖ ಶಕ್ತಿ. ಇವರಿಬ್ಬರು ನಾಯಕರಲ್ಲದಿದ್ದರೂ ತಂಡದ ಸೋಲು ಗೆಲುವನ್ನು ನಿರ್ಧರಿಸುವವರು ಇವರಿಬ್ಬರೇ. ಚೆನ್ನೈನ ಪಿಚ್ ಸ್ಪಿನ್ಗೆ ಹೊಂದಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅಶ್ವಿನ್, ರವೀಂದ್ರ ಜಡೇಜಾ ಹಾಗೂ ನೂರ್ ಅಹ್ಮದ್ ಬೌಲಿಂಗ್ ಎದುರಿಸುವುದರ ಮೇಲೆ ಆರ್ಸಿಬಿ ಗೆಲುವಿನ ಸಾಧ್ಯತೆ ನಿಂತಿದೆ. ಬಾಲ್ ನಿಧಾನಗತಿಯ ಚೆನ್ನೈ ಪಿಚ್ನಲ್ಲಿ ಸ್ಪಿನ್ನರ್ಗಳೇ ಹೆಚ್ಚಿರುವ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸುವುದು ಕಠಿಣ ಕೆಲಸವಾಗಿರುತ್ತದೆ. 3 ಸ್ಪೆಷಲಿಸ್ಟ್ ಸ್ಪಿನ್ನರ್ಗಳ ಜೊತೆಗೆ ರಾಚಿನ್ ರವೀಂದ್ರ ಕೂಡ ಆಲ್ರೌಂಡರ್ ಆಗಿರುವುದು ಚೆನ್ನೈ ತಂಡಕ್ಕೆ ಇನ್ನಷ್ಟು ಬಲವನ್ನು ನೀಡುತ್ತದೆ. ಬ್ಯಾಟಿಂಗ್ನಲ್ಲಿ ರಿತುರಾಜ್ ಗಾಯಕ್ವಾಡ್, ರಾಚಿನ್ ರವೀಂದ್ರ, ರಾಹುಲ್ ತ್ರಿಪಾಠಿ, ದೀಪಕ್ ಹೂಡಾ, ಶಿವನ್ ದುಬೆ, ಶ್ಯಾಮ್ ಕರಣ್ ಮತ್ತು ಜಡೇಜಾ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಕಳೆದ ಪಂದ್ಯದ ಕೊನೆಯಲ್ಲಿ ಕ್ರೀಸ್ಗೆ ಬಂದಾಗ ಧೋನಿ ಯಾವುದೇ ರನ್ ಗಳಿಸದಿದ್ದರು. ಮೈದಾನಕ್ಕೆ ಕಾಲಿಡುತ್ತಿದ್ದಂತೆಯೇ ಕ್ರೀಡಾಂಗಣ ಎಲ್ಲಾ ರೀಸೌಂಡ್ ಕೇಳಿಸಿತು. ಮತ್ತು ಈ ಪಂದ್ಯದಲ್ಲಾದರೂ ಮಹೇಂದ್ರ ಸಿಂಗ್ ಧೋನಿಯವರ ಅದ್ಭುತ ಪ್ರದರ್ಶನವನ್ನು ಅಭಿಮಾನಿಗಳು ನೋಡುತ್ತಾರೆಯೇ ಎಂದು ಕಾದು ನೋಡಬೇಕಾಗಿದೆ. ಮುಂಬೈ ವಿರುದ್ಧದ ಮೊದಲ ಪಂದ್ಯದಲ್ಲಿ ಆಲ್ ರೌಂಡ್ ಪ್ರದರ್ಶನ ತೋರಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಅದನ್ನು ಮುಂದುವರಿಸಲು ಮುಂದಾಗಿದೆ. ಬೌಲಿಂಗ್ನಲ್ಲಿ ನೂರ್ ಅಹ್ಮದ್ ಮತ್ತು ಖಲೀಲ್ ಅಹ್ಮದ್ ಮತ್ತೊಮ್ಮೆ ನಿರ್ಣಾಯಕರಾಗಲಿದ್ದಾರೆ. ಇನ್ನು ಈ ಸೀಸನ್ನಲ್ಲಿ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಸೋಲಿಸಿದ ಬೆಂಗಳೂರು ತಂಡವು ಅದೇ ವೇಗವನ್ನು ಮುಂದುವರಿಸಲು ಪ್ರಯತ್ನಿಸುತ್ತಿದೆ. ಆದರೆ ಚೆನ್ನೈನಲ್ಲಿ ಉತ್ತಮ ದಾಖಲೆ ಇಲ್ಲದಿರುವುದು ಆರ್ಸಿಬಿಗೆ ತೊಂದರೆಯಾಗಲಿದೆ. ಲೀಗ್ ಆರಂಭದಿಂದಲೂ ಒಂದೇ ತಂಡವನ್ನು ಪ್ರತಿನಿಧಿಸಿದ ಏಕೈಕ ಆಟಗಾರ ಎಂಬ ಇತಿಹಾಸ ನಿರ್ಮಿಸಿರುವ ವಿರಾಟ್ ಕೊಹ್ಲಿ ಮೇಲೆ ಬೆಂಗಳೂರು ತಂಡ ಹೆಚ್ಚು ಅವಲಂಬಿತವಾಗಿದೆ. ಫಿಲ್ ಸಾಲ್ಟ್ ಜೊತೆಗೆ ಅವರ ಆರಂಭವು ತಂಡಕ್ಕೆ ಪ್ರಮುಖವಾಗಿದೆ. ಆ ಬಳಿಕ ಮಧ್ಯಮ ಕ್ರಮಾಂಕದಲ್ಲಿ ಪಡಿಕ್ಕಲ್, ರಜಿತ್ ಪಟೇದಾರ್, ಲಿವಿಂಗ್ ಸ್ಟೋನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕೃಣಾಲ್ ಪಾಂಡೆ ರೂಪದಲ್ಲಿ ಉತ್ತಮ ಆಟಗಾರರು ಲಭ್ಯವಾಗಿದ್ದಾರೆ. ಇನ್ನು ಬೌಲಿಂಗ್ನಲ್ಲಿ ಹ್ಯಾಜಲ್ವುಡ್, ಎಸ್ ದಯಾಲ್ ಅಲ್ಲದೆ ಲೆದ ಪಂದ್ಯದಲ್ಲಿ ಸ್ಪಿನ್ನರ್ ಆಗಿದ್ದ ಕೃಣಾಲ್ ಪಾಂಡೆ ಮೇಲೆ ಆರ್ಸಿಬಿ ಹೆಚ್ಚಿನ ನಿರೀಕ್ಷೆ ಹೊಂದಿದೆ. ಅಂತಿಮ ಅಂದಾಜು ತಂಡಗಳು ಈ ಕೆಳಗಿನಂತಿವೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಋತುರಾಜ್ ಗಾಯಕ್ವಾಡ್, ರಾಚಿನ್ ರವೀಂದ್ರ, ರಾಹುಲ್ ತ್ರಿಪಾಠಿ, ದೀಪಕ್ ಹೂಡಾ, ಶಿವನ್ ದುಬೆ, ಶ್ಯಾಮ್ ಕರಣ್, ಜಡೇಜಾ, ಎನ್ಎಸ್ ಧೋನಿ, ಅಶ್ವಿನ್, ಎಲ್ಲಿಸ್, ನೂರ್ ಅಹ್ಮದ್, ಖಲೀಲ್ ಅಹ್ಮದ್ ಇದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ರಜತ್ ಪಾಟಿದಾರ್, ಕೊಹ್ಲಿ, ಫಿಲ್ ಸಾಲ್ಟ್, ಪಡಿಕ್ಕಲ್, ಲಿವಿಂಗ್ ಸ್ಟೋನ್, ಜಿತೇಶ್ ಶರ್ಮಾ, ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಹ್ಯಾಜಲ್ವುಡ್, ಎಸ್ ದಯಾಲ್, ಸಿಎಸ್ ಶರ್ಮಾ ಇದ್ದಾರೆ.